ಚುನಾವಣಾ ಆಯೋಗದ ಪ್ರಮುಖರಾದಂಥ ಶ್ರೀಯುತ ಅನ್ಬು ಕುಮಾರ್ ಅವರು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾಳ ವಿಷಾದಕರ. ಇವತ್ತು ಸುಮಾರು 20% ಓಟು, ಟೋಟಲ್ ವೋಟರ್ಸಲ್ಲಿ 5,40,00,000 ವೋಟರ್ಸಲ್ಲಿ ಸುಮಾರು 20% ವೋಟನ್ನು ಡಿಲೀಟ್ ಮಾಡುವಂಥ ಪ್ರಯತ್ನ ಆಗ್ತಾಯಿದೆ. ನಾನು ನೇರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಒಂದೊಂದು ವೋಟ್ ಡಿಲೀಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಭಾರತೀಯ ಜನತಾ ಪಕ್ಷದ ನಾಯಕರು. ಇವತ್ತು ಇಡೀ ದೇಶದಲ್ಲಿ SIR ಮುಖಾಂತರ ಅಂದರೆ 2014 ನಂತರ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ಆಗಿರಲಿಲ್ಲ. ಅವರು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ವಿರೋಧ ಇಲ್ಲ. ಆದರೆ ಇಲ್ಲಿ ಭಾಳ ಪ್ರಮುಖವಾಗಿ ಆಗ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದ ಮತದಾರರೇನಿದ್ದಾರೆ ಅವ್ರನ್ನ ಡಿಲೀಟ್ ಮಾಡಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನು ಮಾಡಿಕೊಂಡು ಯಾರು ಜಿನೈನ್ ವೋಟರ್ಸ್ ಇದ್ದಾರೆ ಆ ವೋಟರ್ಸ್ನ ತೆಗೆಯುವಂಥ ಪ್ರಯತ್ನವನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ. ನಾವು ಪ್ರತಿ ವಾರ ಆಗುವಂಥ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣದಿಂದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿನೈನ್ ವೋಟರ್ಸ್ನ ನೀವು ಕೈ ಬಿಡಬಾರ್ದು ಅಂತೇಳಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದು. ಅವರು ಇವತ್ತು ಆಬ್ಸೆಂಟೀಸ್ ಅಂತ ಏನು ಕರೀತಾರೆ, ಮತ್ತು ಸತ್ತೋದವ್ರು ಇರ್ಬೋದು, ಮತ್ತು ವಿಳಾಸ ಬದಲಾವಣೆ ಇರ್ಬೋದು, ಈ ಥರದ್ದು ಹಲವಾರು ಕಾರಣಗಳನ್ನ ಕೊಟ್ಟು ಅವರು ಇವತ್ತು ಮತಗಳನ್ನ ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮಗೆ ಲಿಖಿತವಾಗೂ ಸಹ ಒಂದು ಉತ್ತರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಕಳೆದ ವಾರ ಇದ್ದಂಥದ್ದು 15%. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಆಬ್ಸೆಂಟೀಸು ಈಗಾಗಲೇ ಸುಮಾರು 1 ಲಕ್ಷ ಆಬ್ಸೆಂಟೀಸ್ ತೋರಿಸ್ತಾ ಇದ್ದಾರೆ. ಅಂದರೆ ಮತದಾರರ ಮನೆಗೆ ಹೋಗೋಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಯಾರು ವಿಳಾಸ ಬದಲಾವಣೆ ಆಗಿದೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಯಾರು ಹೆಣ್ಮಕ್ಳು ಮದುವೆಯಾಗಿ ಅಥವಾ ಉದ್ಯೋಗವನ್ನು ಅರಸಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗಿದ್ದಾರೆ ಅವ್ರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸುಮಾರು 1 ಕೋಟಿ ಮತದಾರರನ್ನ ಕರ್ನಾಟಕದಲ್ಲಿ ಮತದಾರರ ಪ್ರಕ್ರಿಯೆಯಿಂದ ಅಂದರೆ ಎನ್ಯುಮರೇಷನ್ ಫಾರ್ಮ್ ಕೊಡದಲ್ಲೇ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಅವ್ರು ಕೊಟ್ಟಂಥ ಅಂಕಿಅಂಶದಲ್ಲೇ ಭಾಳಷ್ಟು ಗೊಂದಲ ಇದೆ. ಈಗ 97.7% ಎನ್ಯುಮರೇಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಎನ್ಯುಮರೇಷನ್ ಫಾರ್ಮ್ ನೀವು 97.12% ಡಿಸ್ಟ್ರಿಬ್ಯೂಟ್ ಆದಮೇಲೆ ಸೊ ಆಬ್ಸೆಂಟೀಸ್ ಹೇಗೆ ನಿಮಗೆ ಸುಮಾರು 3% 4% ಬರೋಕ್ಕೆ ಸಾಧ್ಯ ಆಗುತ್ತೆ? ಸರಿ, ನೀವು ಆಬ್ಸೆಂಟೀಸ್ಗೂ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕಲ್ಲ. ಮತ್ತು ಸ್ಥಳ ಬದಲಾವಣೆ ಆದಂಥವ್ರಿಗೆ ಎನ್ಯುಮರೇಷನ್ ಫಾರಮ್ಮೇ ಕೊಟ್ಟಿಲ್ಲ. ಯಾರು ಉದ್ಯೋಗ ಅರಸಿ ಅಥವಾ ಬೇರೆ ಬೇರೆ ಕಾರಣಕ್ಕೆ ಬೇರೆ ಜಾಗದಲ್ಲಿದ್ದಾರೆ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಎಲ್ಲಿ 2002ರ ಮತದಾರರ ಪಟ್ಟಿಯ ಮ್ಯಾಚಿಂಗ್ ಆಗ್ತಾ ಇಲ್ಲ, ಅಂದರೆ ಅವ್ರ ಮ್ಯಾಪಿಂಗ್ ಅಂತ ಏನು ಮಾಡ್ತಾ ಇದ್ದಾರೆ ಅದಾಗಿಲ್ಲ, ಅವ್ರಿಗೆ ನೀವು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಏನು ಜೂನ್ 29ಕ್ಕೆ ನೀವು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ರಿ, ಆವಾಗ ಅವ್ರು ಕೊಟ್ಟಂಥದ್ದು ಹೇಳಿಕೆ ಸುಮಾರು 92% ಮ್ಯಾಪಿಂಗ್ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಮಾಹಿತಿಯನ್ನು ಕೊಟ್ಟರು, ಎಕ್ಸೆಪ್ಟ್ ಬೆಂಗಳೂರು. ಇವತ್ತು 92% ಮ್ಯಾಪಿಂಗ್ ಆದಮೇಲೆ ಅವರೆಲ್ಲ ಮತದಾರರಾಗಿ ಒಳಗಡೆ ಬರಬೇಕಲ್ಲ. ಸೊ ಇಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅಣತಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಇವತ್ತು 1 ಕೋಟಿ ಮತದಾರರ ಪಟ್ಟಿಯಿಂದ ತೆಗೆಯುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಭಾಳ ವಿಷಾದಕರ ಸಂಗತಿ ಏನಂದರೆ ಭಾರತೀಯ ಜನತಾ ಪಕ್ಷದ ನಾಯಕರು ವಿಶೇಷವಾಗಿ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರುಗಳನ್ನ ತೆಗಿತಾ ಇರ್ತಕ್ಕಂಥ ಪ್ರಕ್ರಿಯೆ ಸರಿಯಾಗಿದೆ, ಇದಕ್ಕೆ ಕಾಂಗ್ರೆಸ್ಸು ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಅನವಶ್ಯಕವಾಗಿ ದಾಖಲೆಗಳು ಕೊಡುವಂಥ ತೀರ್ಮಾನ ಸರ್ಕಾರ ಮಾಡಿದೆ ಅಂತೇಳಿ ಟೀಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಜಿನೈನ್ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಮತದಾರರ ಪಟ್ಟಿಯಿಂದ ಕೊಡಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸ್ ವಾಸ ದೃಢೀಕರಣ ಪತ್ರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತು. ಅದನ್ನು ಸಹ ಭಾರತೀಯ ಜನತಾ ಪಕ್ಷದವರು ಟೀಕೆ ಮಾಡ್ಕೊಂಡು ಬಂದರು. ಅವ್ರ ಉದ್ದೇಶ ಸ್ಪಷ್ಟ ಇದೆ. ಕರ್ನಾಟಕದಲ್ಲಿ ಬಹುತೇಕ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಇರೋದ್ರಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ 43% ಮತಗಳು ಬಂದಿರೋದ್ರಿಂದ ಕರ್ನಾಟಕದಲ್ಲಿ ಮತದಾರರಿಂದ ಪಟ್ಟಿಯಿಂದ ತೆಗಿಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಇರಬಹುದು. ಹಾಗಾಗಿ ಇವತ್ತು ಆರ್ ಅಶೋಕ್ ಇರ್ಬೋದು, ಚಲವಾದಿ ನಾರಾಯಣಸ್ವಾಮಿರವರು ಇರ್ಬೋದು, ವಿಜೇಂದ್ರರವರು ಇರ್ಬೋದು, ಇನ್ಕ್ಲೂಡಿಂಗ್ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ ಜೋಶಿರವರು ಚುನಾವಣಾ ಆಯೋಗದ ಈ ಕ್ರಮವನ್ನು ಸಮರ್ಥನೆ ಮಾಡ್ಕೊಂಡು ಬಂದರು. ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಮತದಾರರ ಪಟ್ಟಿಯಿಂದ ಆಚೆ ಉಳ್ಕೊಂಡ್ರೆ
ಜಿನೈನ್ ವೋಟರ್ಸ್ ಮತದಾರರ ಹಕ್ಕನ್ನು ಕಸಿದುಕೊಂಡ್ರೆ ಅದಕ್ಕೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ನಾಯಕರು ನೇರವಾಗಿ ಹೊಣೆ ಹಾಕ್ತಾರೆ. ಮತ್ತು ಕರ್ನಾಟಕದಲ್ಲಿ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆಯೋದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಯತ್ನ ಇದೆ, ಷಡ್ಯಂತ್ರ ಇದೆ, ಮತ್ತು ವ್ಯರ್ಥವಾದಂಥ ಪ್ರಯತ್ನಗಳನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಇವರ ಕೈಗೊಂಬೆಯಾಗಿ ಕರ್ನಾಟಕದ ಚುನಾವಣಾ ಆಯೋಗ CEO ಅವರು ಏನಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ.